ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ. ಸುಖ ದುಃಖಗಳಲ್ಲಿ ಒಂದೇ ರೀತಿ ಇಂದಿರುತ್ತಾ ತನ್ನ ಸ್ವರೂಪದಲ್ಲಿಯೇ ನಿಂತು ಮಣ್ಣು ಕಲ್ಲು ಚಿನ್ನ ಇವನ್ನು ಸಮವಾಗಿ ಭಾವಿಸುತ್ತಾನೆ. ಬೇಕಾದ ಅಥವಾ ಬೇಡವಾದುದರಲ್ಲಿ ಸಮನಾಗಿರುತ್ತಾನೆ. ತೆಗಳಿದರೂ ಹೊಗಳಿದರೂ ಒಂದೇ ರೀತಿಯ ಮನಸ್ಸಿನಿಂದ ಇರುತ್ತಾ ಬುದ್ಧಿಶಾಲಿಯಾಗಿರುವವನು. ಒಬ್ಬ ಯೋಗಿ ಹೇಗಿರುತ್ತಾನೆ ಅಥವಾ ಹೇಗಿರಬೇಕು ಎಂದು ತಿಳಿಸುವ ಈ ಶ್ಲೋಕದ ಅರ್ಥ ತಿಳಿದು ಜೀವನ ನಡೆಸಿದರೆ ಬದುಕು ಸುಂದರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಈತ ಯಾವುದನ್ನೂ ಅನುಭವಿಸುವುದಿಲ್ಲ. ಯಾವುದೇ ವಸ್ತುಗಳನ್ನು ಸಮಾನವಾಗಿ ಕಾಣುವ ಈತ ಯಾವುದರ ಬಗ್ಗೆಯೂ ಉಚ್ಚ ನೀಚ ಭೇದ ಎಣಿಸದೆ ಸಮಾನತೆಯಿಂದ ನೋಡುತ್ತಾನೆ. ಬೇಕಾದುದರ ಬಗ್ಗೆ ವ್ಯಾಮೋಹಿಯಾಗದ ಈತ ಬೇಡವಾದುದರ ಬಗ್ಗೆ ಅಸಡ್ಡೆ ತೋರದೆ ಬದುಕಿನಲ್ಲಿ ಎಲ್ಲವನ್ನೂ ಒಂದೇ ದೃಷ್ಟಿಯಿಂದ ಕಾಣುತ್ತಾನೆ. ಹೊಗಳಿದರೆ ಉಬ್ಬದ ಈತ ತೆಗಳಿದರೆ ಕುಗ್ಗುವುದೂ ಇಲ್ಲ. ಹೆಚ್ಚಿನವರು ತಾವು ಮಾಡುವ ಪ್ರತಿ ಕೆಲಸವನ್ನೂ ಪ್ರಶಂಸಿಸಬೇಕೆಂದು ಅಪೇಕ್ಷೆ ಪಡುವುದರ ಉತ್ತಮ ಕೆಲಸ ಮಾಡಿಯೂ ದುಃಖವನ್ನು ಅನುಭವಿಸುತ್ತಾರೆ. ಆದರೆ ಗುಣವನ್ನು ಮೀರಿದವನು ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡುತ್ತಾನೆ, ಜ್ಞಾನವಂತನಾಗಿರುತ್ತಾನೆ. ಹರಿ ಓಂ ತತ್ಸತ್.